ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಧನ್ಯವಾದಗಳು. ಮನೋಜ್ ಸಕ್ಕತ್ತಂದ್ರೆ ಸಕ್ಕತ್ತು ಅಂದ್ರೆ ಒಂದ್ ದೊಡ್ಡ ಚಪ್ಪಾಳೆ ಫಸ್ಟ್ ಆಫ್ ಆಲ್ ನಮ್ಮ ಮನೋಜನ್ಗೆ. ಅಣ್ಣವರು ರಮೇಶ್ ಸರ್ಗೋಸ್ಕರ ಹಾಡದಂತ ಒಂದು ಹಾಡು. ಅಣ್ಣವರ ಧ್ವನಿ ಅಂದ್ರೆ ಹೇಗಿರುತ್ತೆ, ಆ ಧ್ವನಿಗೆ ನೀನು ಗೋಡೆ ಮಳೆ ತರ ಇದೆಯಾ, ಹೂ ಮಳೆ ಅಂತ ಹಾಡಿದ್ಯಾ. ಬಟ್ ಹೆಂಗೆ ಹೊಡೆದೆ ನೀನು ಹಾಡಲ್ಲಿ ಅಂದ್ರೆ ಮನೋಜ ನೆಕ್ಸ್ಟ್ ಲೆವೆಲ್ ಕೊಡೋ ನೀನು. ಸೂಪರ್, ಬರ್ಲಿ ಚಪ್ಪಾಳೆ ಮನೋಜನ್ಗೆ. ಮತ್ತೆ ಹೆಂಗೆ ಅನ್ಸ್ತು ನಿಂಗೆ ಹಾಡಾಡಿ ಇಲ್ಲಿ? ಚೆನ್ನಾಗಿ ಅನಿಸ್ತು. ರಮೇಶ್ ಸರ್ ಮುಂದೆ ಹಾಡಿದ್ದು ಜಾಸ್ತಿ ಚೆನ್ನಾಗಿ ಅನಿಸ್ತು. ಅದು ಅವ್ರ ಕಡೆ ನೋಡ್ತಾನೆ ಇಲ್ಲ ಮತ್ತೆ ನೀನು ಏನಾದ್ರು ಹೇಳೋ ಸರ್ಗೆ. ಥ್ಯಾಂಕ್ಸ್. ನೀನು ಪಿಕ್ಚರ್ ಕೊಟ್ಟಂಗೆ ನೀನು ಅವ್ರಿಗೆ ನೀನು ಆಲ್ ದ ಬೆಸ್ಟ್ ಹೇಳ್ತೀಯಾ? ನಂಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ರಾ? ಓಕೆ, ಶೇಕ್ ಹ್ಯಾಂಡ್ ಮಾಡ್ಬಿಟ್ಟು ಬಾ. ಏನು ಮಹಾನಟಿದಲ್ಲಿ ಇದು ಸರ್ ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ರು. ಆಕ್ಚುಲಿ ಹೋಗೋ ಸರ್ ಹತ್ರ ಬ್ಲೆಸ್ಸಿಂಗ್ಸ್ ತಗೊಂಡ ಬಾ. ಫಸ್ಟ್ ಹೋಗೋ ವಿಶಸ್ ತಗೊಂಬಾ. ಓ ಮೈ ಗಾಡ್, ಹೂ ಮಳೆ ಹಾಡಿದಕ್ಕೆ ಅವನಿಗೆ ಹೂಗಳ ಸುರಿಮಳೆ. ಈ ವಯಸ್ಸಲ್ಲಿ ನಮಗೆಲ್ಲ ಮಾತಾಡೋಕ್ಕೂ ಸರಿಗೆ ಬರ್ತಾ ಇರಲಿಲ್ಲ. ಈ ತರ ಹಾಡಿ ಅಂಡ್ ಆ ರೇಂಜ್ ಮಧ್ಯದಲ್ಲಿ ಬ್ರೇಕ್ ಆಗ್ತಾನೆ ಅನ್ಕೊಂಡೆ ನಾನು. ಅಣ್ಣವರು ಹಾಡಿರೋದ್ರಿ ಅದು ಹೋಗ್ತಾನೆ ಇದಾರೆ ಅವರು. ಇರೋದು ಆಶ್ಚರ್ಯ ಏನು ಹಾಕಿದ್ರು ಸಲ ಕಣ್ಣೆಲ್ಲ ಮಾಡ್ಕೊಂಡು ಹಾಡ್ತಿದ್ದೆಲ್ಲ. ಅದೇಳೋ ಹಾಡು ಮೈಕಲ್ಲಿ. ಅವನಿಗೊಂದು ಸ್ವಿಚ್ ಆನ್ ಮಾಡಿ. ಇವನೇನು ಸಿಂಗಿಂಗ್ ಸೆಷನ್ ಮಾಡ್ತಾ ಇದ್ದಾನೆ. ಈ ಸ್ಪೆಷಲ್ ಕಚೇರಿ ಅಲ್ಲ, ಏನ್ ಆಶ್ಚರ್ಯವ ನೋಡಿದೆ. ಆಶ್ಚರ್ಯವ ನೋಡಿದೆ ಅಂತ ಅನ್ಸುತ್ತೆ ನೋಡಿದ್ರೆ. ಎಂತ ಆಶ್ಚರ್ಯ ಇದು. ಅಮೇಝಿಂಗ್, ಬಹಳ ಖುಷಿ ಆಯ್ತು. ಇಳೆಯರಾಜ ಅವ್ರ ಮ್ಯೂಸಿಕ್, ಅಣ್ಣವರು ಹಾಡಿರೋದು, ಹೂಮಳೆ ಹಾಡು. ಓ ಗಾಶ. ಅಲ್ಲ, ಅವನು ನಿಮ್ಮನ್ನ ಹೆಂಗ್ ನೋಡ್ತಾ ಇದ್ದಾನೆ, ನಾನು ಅವನು ನೋಡ್ತಾ ಇದ್ದೀನಿ. ಅವನಿಗೆ ನಂಬಕ್ಕಾಗ್ತಿಲ್ಲ. ಇದು ರಮೇಶ್ ಅರವಿಂದ್ ಸಾರೇನಾ, ಅವ್ರನ್ನೇ ನೋಡ್ತಾ ಇದ್ದೀನ ಅಂತ ಪಕ್ಕದಲ್ಲಿ ಬೇರೆ ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದ್ದಾನ. ನೋಡಿ 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 ಹೆಂಗ್ ನೋಡ್ತಿದ್ಯೋ. ರಮೇಶ್ ಸರ್ ಪಕ್ಕದಲ್ಲಿ ಕೂತಿದ್ಯಲ್ಲ, ಹತ್ರದಲ್ಲಿ ನೋಡ್ತಿದ್ಯಲ್ಲ, ಹೆಂಗ್ ಅನ್ಸ್ತಿದೆ ಹೇಳು. ನಂದು ಇವತ್ತಿಗೆ ಜನ್ಮ ಸಾರ್ಥಕ ಆಗೈತೆ. ಓಕೆ, ಒಂದು ಟೈಟ್ ಹಾಕಿ ಕೊಡ್ಬೇಕು. ಎಷ್ಟು ಟೈಟ್ ಆಗಿ ಕೊಡ್ತೇವೆ ನೋಡೋಣ. ಹಾ ಕೊಡು ನೋಡೋಣ ಎಷ್ಟು ಟೈಟ್ ಆಗುತ್ತೆ. ಅದ್ಭುತವಾದ ಭವಿಷ್ಯ ಇದೆ ಕೊಡ ನಮಗೆ. ಮತ್ತೊಂದ್ಸಲ ಹಾಡು. ಆಶ್ಚರ್ಯವ, ಏನ್ ಆಶ್ಚರ್ಯವ ನೋಡಿದೆ. ಬಾರೋ, ಅವನೇನ್ ಮಾಡ್ತಾನೆ ಈಗ. ಸರ್ ಹುಷಾರು, ನಿಮ್ ಕಾಲ್ ಕೆಳಗಡೆಯಿಂದ ಹೋಗಿ ಅರ್ಜುನ್ ಸರ್ ಮತ್ತೆ VP ಸರ್ ನಮಸ್ಕಾರ ಮಾಡ್ಬಿಟ್ಟು ಬರ್ತಾನೆ. ಬಾರೋ, ನಂಗೆ ನಮಸ್ಕಾರ ಮಾಡಲ್ವಾ? ಏನು ಹುಷಾರು ಕೊಡು. ಓಕೆ ಕಣ, ಸಾಕಣ. ಇನ್ನು 4-5 ಎಪಿಸೋಡ್ ಮಾಡಬೇಡ. ಏನೋ ನೀನು ಅಪ್ಪ ರಮೇಶ್ ಸರ್ ಪಕ್ಕದಲ್ಲಿ ಕುತ್ಕೊಂಡು ನಿನಗೆ ಹಗ್ಗೆಲ್ಲ ಮಾಡಿದ್ರು. ಸರ್ರಿಗೆ ಏನಾದ್ರು ಹೇಳ್ಬೇಕಂತ ಅನ್ಕೊಂಡ್ ಬಂದಿದ್ಯಾ? ಡೈಲಾಗ್ ಹೇಳು. ಇದು ರಮೇಶ್ ಅರವಿಂದ್ ಸರ್ CCC ಅಂತ ಒಂದು ಡೈಲಾಗ್ ಹೇಳಿದ್ರು ಅಲ್ವಾ? ಓ ಸಿ ಫಾರ್ ಇದು CCC ಅಂತ ಒಂದು ಡೈಲಾಗ್ ಹೇಳಿದಾರಲ್ಲ ಸರ್. ಸಿ ಫಾರ್ ಕಮಿಟ್ಮೆಂಟ್, ಅದು ಕರೇಜ್. ಅದನ್ನ ನಾನು ಎಂ ಮಾಡ್ಕೊಂಡು. ಯಾಕೆ ಎಂ? ಅದ್ ನಂದು ಓನ್ ಡೈಲಾಗ್. ಅವ್ರ ಡೈಲಾಗ್ ನ ತಗೊಂಡು ಇವನ್ ಬದಲಾವಣೆ ಮಾಡಿ ಇವನ್ ಡೈಲಾಗ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇಟ್ಸ್ ಮೈ ಓನ್ ಡೈಲಾಗ್ ಅಂತ ಹೇಳು. ಮೊದಲನೇ ಎಮ್ಮು, ಒಳ್ಳೆ ಮ್ಯೂಸಿಕ್ ಅನ್ನ ಕಲಿಬೇಕು. ಎರಡನೇ ಎಮ್ಮು, ಒಳ್ಳೆ ಮ್ಯೂಸಿಕ್ ಅನ್ನ ಕಲಿಯೋದಕ್ಕೆ ಸುಚೇತನ್ ಸರ್ ತರ ಸೂಪರ್ ಮೆಂಟರ್ ಸಿಗ್ಬೇಕು.
ಒಳ್ಳೆ ಮ್ಯೂಸಿಕ್ ಅನ್ನು ಒಳ್ಳೆ ಮೆಂಟರ್ ಹತ್ರ ಕಲಿಯೋದಕ್ಕೆ ನಂತರ ಒಬ್ಬ ಶಿಷ್ಯ ಇರ್ಬೇಕು ಅಕ್ಕ, ಶಿಷ್ಯ. ಮನೋಜ್ ಅಂತ ಶಿಷ್ಯ ಎಮ್ಮು, ಅದನ್ನ ಹೇಳು. ಮನೋಜ್ ಅಂತ ಶಿಷ್ಯ ಇರ್ಬೇಕು ಅಕ್ಕ. ಸರ್, ನಿಮಗೆ ಅಣ್ಣವ್ರು ಹಾಡಿದ್ದು ಆ ದಿನ, ಆ ವಿಷಯ ನಿಮಗೆ ಗೊತ್ತಾದಾಗ ಆ ಕ್ಷಣ ಹೆಂಗಿತ್ತು ಸರ್? ಅಂದ್ರೆ ಅಮೆರಿಕ ಕ್ಯಾಸೆಟ್ ರಿಲೀಸ್ ಮಾಡಕ್ಕೆ ಅಣ್ಣವ್ರ ಮನೆಗೆ ಹೋಗಿದ್ವಿ. ಆವಾಗ ಅಣ್ಣವ್ರನ್ನ ಮೀಟ್ ಮಾಡಿದ್ವಿ. ಅದೇನೋ ಆ ಕ್ಷಣ ರೀ, ಈಗ ನಾ ಹುಡುಗನ ತಪ್ಕೊಂಡಲ್ಲ ಆ ಥರ ಅಣ್ಣವ್ರು ಟೈಟ್ ನಾನು ತಪ್ಕೊಂಡ್ರು. ಆ ಫೋಟೋ ಈಗಲೂ ಇದೆ, ತುಂಬ ಫೇಮಸ್ ಆ ಫೋಟೋ. ವಿತೌಟ್ ಮೇನ ನನ್ನ ಕಣ್ಣು ತುಂಬ ನೀರು. ಐ ಜಸ್ಟ್ ಒಂಥರ ಇದು ಹೆಂಗ್ ಸಿಕ್ತು ಇದು, ವಾವ್. ಅದನ್ನ ಮತ್ತೆ ಇವರು ಆ ಲೆವೆಲ್ಗೆ ಹಾಡಿದ್ದು ಇಳೆಯರಾಜ ಅವರು ಮ್ಯೂಸಿಕ್ ಅಂತ ಕೇಳಿದಾಗ ನೆವರ್ ಬಿಫೋರ್ ಅದಲ್ಲ. ಆಮೇಲೆ ತುತ್ತಮುತ್ತ ಫಿಲ್ಮ್ ನೋಡಿ ಅವ್ರು ಬಹಳ ಇಷ್ಟ ಆಗಿತ್ತು ಆ ಫಿಲ್ಮು. ನಿಮ್ಮಲ್ಲಿ ಪ್ರತಿಭೆ ಒಂದ್ ಕಡೆ, ಇನ್ನೊಂದು ನಿಮ್ಮಲ್ಲಿ ಇದೆಯಲ್ಲ ಉತ್ಸಾಹ, ಅದು ನಿಮ್ಮನ್ನು ತುಂಬಾ ದೂರ ಕರ್ಕೊಂಡೋಗುತ್ತೆ ಅಂತ ಹೇಳಿದ್ರು ಸಾರು. ಅಣ್ಣವರು ಚೆನ್ನಾಗಿ ನೆನಪಿದೆ ನನಗೆ, ಅದನ್ನ ನೆನಪಿಸ್ತಾನೆ ಈ ಹುಡುಗ. ಥ್ಯಾಂಕ್ ಯು ರಾಜಾ. ಥ್ಯಾಂಕ್ ಯು ಸರ್. ಜನಿಯಾಜಿ. ಸುಚೇತನ್ ಸರ್, ಹ್ಯಾಟ್ಸ್ ಆಫ್ ಟು ಯು. ಅಮೇಝಿಂಗ್ ವರ್ಕ್ ಆನ್ ದಿಸ್ ಗೈ. ಅಂದರೆ ಸರ್ ಮುಖದಲ್ಲಿ ನೋಡ್ತಾ ಇದ್ದೀನಿ, ಏನು ಹೆಮ್ಮೆ ನಗು ಗೊತ್ತಾ. ಒಂದೊಂದು ಸಂಗತಿ ಆಡ್ತಿದ್ರೆ ಆಹಾ ಅಂತ ಭಾಳ ಖುಷಿ ಪಡ್ತಿದ್ರು. ಸೂಪರ್ ಸರ್, ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರೆ. ಮನೋಜ್ ಬ್ಯೂಟಿಫುಲ್ ಆಗಿ ಆಡ್ಬೇಕಂತ, ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಜನಿಯಾಜಿ. ರಮೇಶ್ ಅರವಿಂದ್ ಸರ್, ಹಾಡಿನ ಬಗ್ಗೆ ಹೇಳಿ ಸರ್. ಅಂದ್ರೆ ಈಗ ಎಲೆಕ್ಟ್ರಿಕ್ ಬಲ್ಬ್ ಹೇಳ್ಬಿಡ್ತೀವಿ, ಎಡಿಸನ್ ಕಂಡಿಡ್ದ. ಆದ್ರೆ ಪ್ರೀತಿನ ಮೊದಲು ಕಂಡಿಡ್ದದ್ದು ಯಾರು ಸರ್? ಫಸ್ಟ್ ಟೈಮ್ ಐ ಲವ್ ಯು ಅಂತ ಹೇಳಿದ ಆ ವ್ಯಕ್ತಿ ಯಾರು? ಯಾರು? ಹುಡುಗಿ ಹೇಳಿದ್ಲಾ, ಹುಡುಗ ಹೇಳಿದ್ನಾ? ವೇರ್ ಡಿಡ್ ಇಟ್ ಸ್ಟಾರ್ಟ್? ಆ ಪ್ರಶ್ನೆ ಕೇಳಿದಾರೆ ಹಂಸಲೇಖ. ಆ ಥರ ಒಂದು ಸಾಂಗು, ಲಿರಿಕ್ಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ. SPB ಹೆಂಗೆ ಹಾಡಿದಾರೆ ಗೊತ್ತೇನ್ರಿ ಇದು? ಇವ್ರು ಬಹಳ ಚೆನ್ನಾಗಿ ಮ್ಯಾಚ್ ಮಾಡಿದ್ರಿ. ದ್ಯಾಮೇಶ, ಕರಟಗಿಯ ದ್ಯಾಮೇಶ. ಫ್ಯಾಂಟಾಸ್ಟಿಕ್ ಮ್ಯಾನ್, ಕಂಗ್ರಾಚುಲೇಷನ್ಸ್. ಬಹಳ ಖುಷಿ ಆಯ್ತು. ಇವನು ಯಾವ್ದು ಸಂಭ್ರಮ, ಆ ಹಾಡು ನಮಗೆ ಸಿಕ್ಕಿದ್ದು, ಆ ಚಿತ್ರ ಹಿಟ್ ಆಗಿದ್ದು, ಆ ಕತೆ ಸಿಕ್ಕಿದ್ದ, ಅಥವಾ ಹಾಡನ್ನ ಮತ್ತೆ ಇವ್ರ ಬಾಯಲ್ಲಿ ಕೇಳಿ ಅದು ಸಂಭ್ರಮನ? ಇಟ್ಸ್ ಎವ್ರಿಥಿಂಗ್ ಈಸ್ ಸಂಭ್ರಮ ರೀ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ದ್ಯಾಮೇಶ ಕರಟಗಿಯ ಹುಡುಗ ಸರ್, ಹೂ ಕಟ್ಟಿ ಮಾರುವಂತಹ ಹುಡುಗ. ತಂದೆ ತಾಯಿ ಎಲ್ಲ ಯಾರು ಇಲ್ಲ ಸರ್ ಅವನಿಗೆ, ಓಕೆನಾ. ಅಂಡ್ ಸಂಗೀತ ಎಲ್ಲೂ ಕಲ್ತಿಲ್ಲ. ಇವತ್ತಿಗೆ ಸರಿಗಮಪದಲ್ಲಿ ಹಂತವಾಗಿ ಹೇಗೆ ಒಂದೊಂದು ಹೂವನ್ನ ಕಟ್ಟಿ ಮಾಲೆಯನ್ನ ಮಾಡಿ ದೇವರಿಗೆ ಹಾಕ್ತಿವೋ, ಹಾಗೆ ಒಂದೊಂದು ಹಂತನೂ ಹಾಡುಗಳನ್ನ ಕಟ್ಟಿ, ಭಾವಗಳನ್ನ ಕಟ್ಟಿ ಒಂದು ಹೂಮಾಲೆ ರೆಡಿ ಮಾಡ್ತಿದ್ದಾರೆ ನಮ್ಮ ದ್ಯಾಮೇಶ. ಇಲ್ಲಿ ಬಂದಾಗ ಸಂಗೀತ ಕಲಿತದೇ ಇದ್ದಂತ ಒಬ್ಬ ಹುಡುಗ ಇವತ್ತು ಅಷ್ಟು ಅದ್ಭುತವಾಗಿ ಹಾಡ್ತಾ ಇದ್ದಾರೆ ಸರ್ ನಮ್ಮ ದ್ಯಾಮೇಶ. ನೋಡಿ, ಕತೆ ಅದ್ಭುತವಾಗಿ ಬೆಳೀತಾ ಹೋಗುತ್ತೆ. ನಮ್ಮ ವೀಕೆಂಡ್ ವಿತ್ ರಮೇಶ್ ಚೇರಲ್ಲಿ ಕೂತಂತ ಎಷ್ಟೊಂದು ಕತೆಗಳು ಈ ತರ ಕೇಳಿದ್ವಿ ನಾವು. ಅದು ಶುರು ಮಾಡಿ ಜಾಗ ಎಲ್ಲೇ ಇರುವುದು, ಏನೇನೋ ಆಗಿರುತ್ತೆ, ಆದ್ರೆ ಕೊನೆಗೆ ಅವ್ರು ಬೆಳೆಯುವಂತ ರೀತಿ, ಆ ಕೆಂಪು ಕುರ್ಚಿಯಲ್ಲಿ ಕೂರ್ತಾರಲ್ಲ, ಎಷ್ಟು ಕತೆಗಳು ಕೇಳಿದೀವಿ ಈ ತರ ನಾವು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.